ಛೀ, ಈ ಸಲನೂ ಎಲ್ಲ ಪ್ಲ್ಯಾನ್ ಹಾಳಾಗೋಗ್ಬಿಡ್ತ. ಅಯ್ಯೋ, ಏನು ಮಾಡಲಿ ನಾನು? ಈ ದರಿದ್ರ ಸವ್ವಿಯಿಂದಾಗಿ ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಗ್ಬಿಡ್ತು. ಛೇ, ಏನೋ ನಾನು ಪ್ಲ್ಯಾನ್ ಮಾಡಿ ಗೌರಿ ನಮ್ಮ ಮನೆಯಿಂದ ಕಳಿಸಿ ಎಲ್ಲ ಎಷ್ಟು ಚೆನ್ನಾಗಿ ವರ್ಕೌಟ್ ಆಯಿತು. ಈ ದರಿದ್ರ ಸವ್ವಿಗೆ ಯಾವಾಗ ಗೊತ್ತಾಯ್ತು ನಾನೇ ಪ್ಲ್ಯಾನ್ ಮಾಡಿರೋದು? ಈ ಗೌರಿ ಅಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ನು ನನಗೆ ಗೊತ್ತಿರೋದಂದ್ರೆ ಗೌರಿಗೆ ನನಗೆ ಬಿಟ್ರೆ ಆ ಅಕುಲಗ ಅವನ ನಂಬರ್ ಅಂತೂ ಸವಿ ಹತ್ರ ಎಲ್ಲನೂ ಇಲ್ಲ. ಮತ್ತು ಅಂದಮೇಲೆ ಇವಳಿಗೆ ಹೆಂಗೆ ಗೊತ್ತಾಯ್ತು? ಛೇ, ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ನಾನು, ಈ ಚಾಲೆಂಜಲ್ಲಿ ಗೆದ್ದು ಮನೆ ಮರ್ಯಾದೆ ಎಲ್ಲ ತೆಗಿಬೋದು ಅಂತಂದು. ಆದರೆ ಎಲ್ಲ ಉಲ್ಟಾ ಹೊಡೆದು ಬಿಡುತ್ತಲ್ಲಪ್ಪ. ಇವಾಗ ಏನು ಮಾಡಲಿ ನಾನು? ಡ್ಯಾಡಿ ಮಮ್ಮಿ ಮುಂದೆ ದೊಡ್ಡದಾಗಿ ನಿನ್ನೆ ನೈಟ್ ನೋಡಂತೆ ಅಂತ ನಾಳೆ ಬೆಳಿಗ್ಗೆ ನೀವು ಎದ್ದಳಷ್ಟಿಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಂತ ಹಂಗೆ ಹಿಂಗೆ ಅಂತ ಹೇಳಿ ಇಷ್ಟು ಬಿಲ್ಡಪ್ ಕೊಟ್ಟಿದ್ದೆ. ಇದ್ದರಿದ್ರೆ ಗೌರಿ ಒಂದು ಹೋಗೋಬಿಟ್ಟು ಅವರಪ್ಪ ಅತ್ತ ಅಂದ ಮಾತ್ರಕ್ಕೆ ಓಡಿ ಬಂದುಬಿಟ್ಟ ಮನೆಗೆ. ಏನು ಯಾರೂ ಕಾಣಲಾರ್ದು ಮನೆ, ಏನು ಯಾರೂ ಕಾಣಲಾರ್ದು ಅಪ್ಪಾಯ್ಕೆಗೆ. ಛೇ, ಏನು ಮಾಡ್ತಪ್ಪ? ಈಗ ವಾಪಸ್ ಗೌರಿ ಹತ್ರ ಹೋಗಿ ಆಕಿ ಮೈಂಡ್ ವಾಶ್ ಮಾಡೋಣ ಅಂದ್ರೆ ಈ ಸವ್ವಿ ಹೋಗ್ಬೇಡ, ನೀನು ಗೌರಿ ಹತ್ರ ಹೋದಿ ಅಂದರೆ ನೀನು ಬಂಡವಾಳನೆಲ್ಲ ಬಯಲು ಮಾಡಿಬಿಡ್ತೀನಿ ನೋಡಿ ಎಲ್ಲರ ಮುಂದೆ ಅಂತ ಹೆದರ್ಸಾಳ. ಅಪ್ಪಿ ತಪ್ಪಿ ಹೋದೆ ಅಂದರೆ ಈಗ ಅಷ್ಟ ನನ್ನ ಕತೆ. ಮತ್ತು ಇದನ್ನೆಲ್ಲ ಮಾಡಿದ ನಾನಾ ಅಂತ ಮನ್ಯಾಗ ಏನಾರು ಗೊತ್ತಾತಂದ್ರೆ ಮುಗಿದ ಕತೆ. ಎಲ್ಲರೂ ಸೇರಿ ನನ್ನನ್ನು ಸಾಯಿಸೇ ಬಿಡ್ತಾರೆ ಅಷ್ಟೆ. ಫಸ್ಟ್ ಅಕುಲ್ ಲೋಫರ್ಗೆ ಫೋನ್ ಹಚ್ಚಾನ. ಯಪ್ಪ, ಇವ್ರು ಫೋನ್ ಮಾಡಿದ್ರ ಇದೊಂಥರ ಇರಿಟೇಷನ್. ಯಪ್ಪ. ಹಲೋ, ಹೇಳ್ರಿ ಮೇಡಮ್ ಅವರ. ಗುಡ್ ಮಾರ್ನಿಂಗ್ ರೀ. ನೀನು ಗುಡ್ ಮಾರ್ನಿಂಗನ್ನ ನೀನೇ ಇಟ್ಕೋ. ಅಲ್ಲ, ಗೌರಿ ವಾಪಸ್ ಮನೆಗೆ ಬಂದಾಳ, ಇದು ನಿನಗೆ ಗೊತ್ತೈತನು? ಹ್ಞೂ ರೀ ಮೇಡಮ್ ಅವರ, ಗೊತ್ತೈತಿ. ಮತ್ತು ಗೊತ್ತಿತ್ತು ಸುಮ್ಮನೆ ಆಗ್ಬಿಟ್ಟೇನ ನೀನು? ವಾಪಸ್ ಗೌರಿನ ಕರೆಯೋಕೆ ಹೋಗಿಲ್ಲನ? ಅಯ್ಯೋ ಮೇಡಮ್ ಅವರ, ವಾಪಸ್ ಕರೆದೆ ನಾನು. ವಾಪಸ್ ಕರೆದ್ರೂ ಆಕೆ ಬರೋಂಗಿಲ್ಲ. ಇನ್ಮೇಲೆ ನನಗೆ ಫೋನ್ ಹಚ್ಚೋಕೋಬೇಡ, ನನ್ನ ಜೊತೆ ಮಾತಾಡೋಕೆ ಹೋಗಬೇಡ, ನನಗೆ ಯಾವುದೇ ರೀತಿಯಾದಂಥ ಕಾಂಟ್ಯಾಕ್ಟ್ ಮಾಡೋಕೆ ಹೋಗಬೇಡ ಅಂತಂದು ಹೇಳಿ ಫೋನ್ ಕಟ್ ಮಾಡಿ ಬ್ಲಾಕ್ ಮಾಡಿ ಡಿಲೀಟ್ ಮಾಡ್ದಂಗೆ ಆಗ್ಬಿಟ್ಟಾರೆ. ಫೋನ್ ಹಚ್ಚಿದ್ರೆ ಹೋಗೋವಲ್ದಕ್ಕಿಗೆ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಅಷ್ಟಕ್ಕೆ ನೀನು ಸುಮ್ಮನೆ ಆಗ್ಬಿಟ್ಟೇನ? ವಾಪಸ್ ಏನು ಕರೀಲೇ ಇಲ್ಲ ಆಕೆನ? ಅಯ್ಯ ಮೇಡಮ್ ಅವರ, ನಾ ಕರೆದೆ ಆಕೆ. ನೀವು ಹಂಗೆ ನಾ ಬೇಕಂತಂದ್ರೆ ನಮ್ಮ ಮನೆಗೆ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬಂದು ಮಾತಾಡು ಒಪ್ಸ. ಇಲ್ಲ ಅಂತಂದ್ರೆ ನನ್ನನ್ನು ಮರ್ತು ಬಿಡು ಅಂತಂದು ಹೇಳಿ ಇನ್ಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಡ ಅಂತ ಹೇಳಿ ನಂಬರ್ ಎಲ್ಲ ಡಿಲೀಟ್ ಮಾಡಿ ಕಾಲ್ ಕಟ್ ಮಾಡಿಬಿಟ್ರಿ. ವಾಪಸ್ ಇನ್ನೊಂದು 2 ಸಲ ಹಚ್ಚಿದೆ. ಬ್ಲಾಕ್ ಮಾಡೋಣ ಏನು ಮಾಡೋಳು ಗೊತ್ತಿಲ್ಲ, ಫೋನ್ ಹೋಗಲಿಲ್ಲ. ನಾನು ಸುಮ್ಮನೆ ಆಗಿಬಿಟ್ಟೆ. ನೀವು ಹೇಳಿದ್ರಲ್ಲ ಬಾ ಅಂತಂದು, ಅಲ್ಲಿ ತನಕ ಇನ್ನೇನು ಒಂದು ಅರ್ಧ ದಾರಿಗೆ ಹೋಗಿದ್ದೆ. ಈಗ ಹಿಂಗೆ ಅಂದಿದ್ದಕ್ಕೆ ವಾಪಸ್ ಬಂದುಬಿಟ್ಟೆ ನಾನು. ಹಂಗಂದ್ರೆ ಇಷ್ಟಕ್ಕೆ ಸುಮ್ಮನೆ ಆಗಿಬಿಡ್ತೇನೆ ನೀನು? ನಿನಗೆ ಗೌರಿ ಬೇಕಾಗಿಲ್ಲ? ನೀನು ಇಷ್ಟು ದಿನ ಗೌರಿನ ಪ್ರೀತಿಸೇ ಇಲ್ಲನ? ಗೌರಿಗೋಸ್ಕರ ಮನೆ ತನಕ ಬಂದು ಹೆಣ್ಣು ಕೇಳೋದಂಗೆ ಇಲ್ಲನ? ಗೌರಿ ಬ್ಯಾಡ ಅಂದ ತಕ್ಷಣ ಬಿಟ್ಬಿಡ್ತೇನೆ ನೀನು? ನೋಡಿರಿ ಮೇಡಮರ, ನಮ್ಮ ಮನ್ಯಾಗ ನಾನು ನೇರ ಹೇಳ್ತೀನಿ ಕೇಳ್ರಿ. ಈಗ ನಮ್ಮ ಮನ್ಯಾಗ ಈ ಮದುವೆಗೆ ಒಪ್ಕೊಳಂಗಿಲ್ಲ. ಇದಕ್ಕಿಂತ ಶ್ರೀಮಂತ ಫ್ಯಾಮಿಲಿದು ಹುಡುಗಿಯರೆಲ್ಲ ನನಗೋಸ್ಕರ ಕಾಯಕೊಂತಾರೆ. ಏನೋ ಇರಲಿ ಅಂತ ಗೌರಿ ಸಲುವಾಗಿ ಒಪ್ಕೊಂಡಿದ್ದೆ. ಈಗ ಆಕಿನ ಬ್ಯಾಡ ಅಂತ ಅಂದಮೇಲೆ ನಾನು ಯಾಕೆ ಮುಂದುವರಿಲಿ ರೀಪ್ಪ? ಆಕೆ ಏನಾರ ಮಾಡ್ಕೊಂಡು ಹೋಗ್ಲಿ, ನಾನಂತೂ ನನ್ನ ಪಾಡಿಗೆ ಇದ್ಬಿಡ್ತೀನಿ ರೀ. ಇನ್ಮೇಲೆ ಗೌರಿ ಅಂತಂದು ನನಗೆ ಫೋನ್ ಹಚ್ಚಿ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ಇನ್ಮೇಲೆ ಆಕೆ ಜೀವನ ಆಕೆಗೆ, ನನ್ನ ಜೀವನ ನನಗೆ. ಹಂಗಂದ್ರೆ ಇಷ್ಟು ದಿನ ನೀನು ಗೌರಿನ ಪ್ರೀತಿಸಿದ್ದೆ ಸುಳ್ಳನ? ಗೌರಿನ ನಾನು ನಿಜವಾಗ್ಲೂ ಪ್ರೀತಿಸಿದ್ದೆ. ಈಗ ಅಕ್ಕಿನ ಬ್ಯಾಡ ಅಂತ ಅಂದಲ್ಲ. ಅಕ್ಕಿ ಬ್ಯಾಡ ಅಂತ ಅಂದಮೇಲೆ ಅಲ್ಲಿ ತನಕ ಬಂದು ನಿಮ್ಮ ಮನ್ಯಾಗ ಎಲ್ಲರೂ ಬೈದು ಓಡೋದು ಅಕ್ಕಿನ ಕರ್ಕೊಂಬರೋಕೆ ಬರೋದು. ಇಲ್ಲಾಂದ್ರೆ ನಮ್ಮ ಮನೆಯಾಗೆಲ್ಲ ನಾ ಒಪ್ಪಿಸಿ ನಮ್ಮ ಮನ್ಯಾಗ ಎಲ್ಲರ ಕೈಯಾಗ ಹೊಡ್ತಾ ತಿಂದು ಪಡ್ತಾ ತಿಂದು, ನೀನು ನಮ್ಮ ಮನ್ಯಾಗ ಇರೋಕೆ ಹೋಗಬೇಡ ನಡಿ ಅಂತಂದೆ. ನಮ್ಮ ಮನೆಯಿಂದ ನಾವು ಹೊರಗೆ ಬಿದ್ದು ನಿಮ್ಮ ಮನೆಗೆ ಬಂದು ಗೌರಿನ ಮದುವೆ ಆಗಿ ಎಲ್ಲೋ ಒಂದು ಗುಡಿಸ್ಲಾಗ ಜೀವನ ಕಟ್ಕೊಳಕ್ಕೆ ನನಗಿಷ್ಟ ಇಲ್ಲ ರೀ. ನನಗೆ ರಿಚ್ಚಾಗಿ ಇದ್ದೀನಿ ನಾನು. ನಂಗೆ ರಿಚ್ಚಾಗಿರೋಕೆ ಇಷ್ಟ. ಇವಾಗ ನಮ್ಮ ಮನ್ಯಾಗ ಏನೋ ಸ್ವಲ್ಪ ದಿನಕ್ಕೆ ಹುಡುಗಿನ ಹುಡುಕ್ತಾರ. ಆ ಹುಡುಗಿನ ನೋಡಿ ನಮ್ಮ ಮದುವೆ ಆಕಿನಿ. ಈಗ ಹೆಂಗೋ ಗೌರಿಗೆ ಅವ್ರ ಮನ್ಯಾಗ ಹುಡುಗಿನ ಹುಡುಕಾರಲ್ಲ ನಿಮ್ಮ ಮನ್ಯಾಗ. ಆಕಿನೂ ಅದ ಹುಡುಗನ ಮದುವೆ ಆಗಿಲಿ ಅಷ್ಟೇ ನೋಡ್ರಿ. ಇನ್ಮೇಲೆ ಗೌರಿ ಸಂಬಂಧ ನನಗೆ ಯಾವುದೇ ಕಾರಣಕ್ಕೂ ಫೋನ್ ಹಚ್ಚಾಕೆ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಈಗ ನಿಮ್ಮ ನಂಬರನ್ನು ನಾನು ಬ್ಲಾಕ್ ಮಾಡಕೊಂತೀನಿ. ಇಡ್ತೀನಿ ನೋಡ್ರಿ. ಹಲೋ, ಒಂದು ನಿಮಿಷ ಕೇಳಿಲಿ. ಹಲೋ ಹಲೋ. ಯಪ್ಪ, ಇವ್ರದೊಂಥರ ತಲೆನೋವು. ನಂಬರ್ ಬ್ಲಾಕ್ ಮಾಡಿದ್ದಿಲ್ಲ, ಇವಾಗ ಆರಾಮಾಗಿರ್ಬೋದು. ಅಲ್ಲ, ಈಕೆ ಏನು ಗೌರಿ ಮೇಲೆ ಸಿಟ್ಟು ಏನೋ ಒಂದು ಗೊತ್ತಿಲ್ಲ. ಛೇ, ನಾ ಏನೇನೇನೋ ಪ್ಲ್ಯಾನ್ ಮಾಡಿದ್ದೆ, ಎಲ್ಲ ಹಾಳಾಗೋಯ್ತು. ಹೋಗ್ಲಿ ಬಿಡತ್ತಾಗ. ಮೊದಲು ಈ ವಿಷಯ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಡ್ಯಾಡಿ ಗೊತ್ತಾಗ್ಲಾರ್ದಂಗೆ ಹ್ಯಾಂಡ್ಲ್ ಮಾಡ್ಬೇಕು. ಗೊತ್ತಾತಂದ್ರೆ ಅಷ್ಟೇ ನನ್ನ ಕತೆ. ಇನ್ನೊಂದು ಚಲೋ ಹುಡುಗಿನ ಹೆಂಗೋ ನಮ್ಮ ಮನ್ಯಾಗ ಹುಡುಕ್ತಾರೆ. ಮದುವೆ ಆದ್ರೆ ಆತ ಅಷ್ಟೇ. ಛೇ, ಇವನೆಂಥ ದರಿದ್ರದವನು. ಒಂದು ಏನಾರ ಮಾಡ್ತಾನೆ ವಾಪಸ್. ಇವನ ಮುಖಾಂತರ ಚಲೋ ಮಾಡೋಣ ಅಂತ ಅಂದ್ಕೊಂಡ್ರೆ ಇವನು ಇಲ್ಲಿಂದ ಇಲ್ಲೇ ಕೈ ಬಿಟ್ಬಿಟ್ಟ. ಇಲ್ಲೇ ಗೊತ್ತಾಗುತ್ತೆ ಇವನಿಗೆ ಆಕೆ ಮೇಲೆ ಅದೇನು ಪ್ರೀತಿ ಇತ್ತು ಅಂತಂದು. ಛೇ, ಇವನಿಂದ ಏನಾರು ಹೋಗ್ಬಿಟ್ಟಿದ್ರೆ ಗೌರಿ ಜೀವನ ಹಾಳಾಗಿ ಹೋಗಿರೋದು. ಆವಾಗ ಅವ್ರ ತಂದೆ ತಾಯಿ ಗೋಳಾಟನ ನೋಡೋಕೆ ಎಷ್ಟು ಚಲೋ ಇರ್ತಿತ್ತು. ಛೇ, ಎಲ್ಲ ಹಾಳಾಗಿ ಹೋಗ್ಬಿಡ್ತಪ್ಪ. ಏನು ಮಾಡೋದು ಇವಾಗ? ಒಂದು ಗೊತ್ತಾಗವಲ್ದು ನನಗೆ.
ವಾಪಸ್ ಫೋನ್ ಹಚ್ಚಿದ್ರೆ ಆಗಲೇ ಲೂಫರ್ ಬ್ಲಾಕ್ ಮಾಡಿಬಿಟ್ಟಾನ. ಛೇ, ಏನು ಮಾಡೋದು? ಮತ್ತೇನಾರ ಮಾಡಿದ್ರೆ ಮೊದಲೇ ಒಂದೆರಡು ದಿನ ಸುಮ್ಮನೆ ತೆಪ್ಪಗೆ ನನ್ನ ಪಾಡಿಗೆ ನಾನು ಇರಬೇಕು. ಇಲ್ಲ ಅಂತಂದ್ರೆ ಅಷ್ಟು ಈ ಸವ್ವಿ ಮೊದಲ ಸಿಟ್ನಾಗದಾಳ. ಮತ್ತು ಇಲ್ಲದ ಏನಾರ ಆತಂದ್ರೆ ನನ್ನ ಮೇಲೆ ನಾನು ಬಂದುಬಿಡ್ತಾಳೆ. ಬೇಡ ಬೇಡ, ಸದ್ಯಕ್ಕೆ ಸುಮ್ಮನೆ ಇರೋದ ಒಳ್ಳೇದು. ಅತ್ತೇರ ನೀವ ಮಾತಾಡ್ರಿ ಗೌರಿ ಹತ್ರ. ಅದು ಅಳಿಯಂದ್ರೆ ನೀವೇ ಮಾತಾಡ್ಬೇಕಿಲ್ರಿ. ಇಲ್ಲ ಅತ್ತೀರ, ನಂಗೆ ಯಾಕೋ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರದಂಗೆ ಆಗೈತಿ. ಅದಕ್ಕೆ ನೀವೇ ಮಾತಾಡ್ಬಿಡ್ರಿ, ಕೇಳ್ರಿ ಆಕೆ ಏನಂತ ಅಂತಂದು. ಸರಿ ಆತ್ರಿ ಅಳಿಯಂದ್ರೆ. ಅಪ್ಪ, ಗೌರಿ ಯಮ್ಮ, ಅಪ್ಪ ನನ್ನ ತಾಯಲ್ಲಿ ಮಾತಾಡ್ತಾ ಇಲ್ಲ. ಇನ್ನೂ ಅಪ್ಪಗೆ ನನ್ನ ಮೇಲಿರೋ ಸಿಟ್ಟು ಬೇಜಾರು ಹೋಗಿಲ್ಲ ಅನ್ಬಿ ಅಮ್ಮ. ನೋಡು ಗೌರಿ, ನಿನ್ನ ಮೇಲೆ ನಿಮ್ಮಪ್ಪ ಭಾಳ ಕನಸು ಕಟ್ಟಿದ್ದ. ನನ್ನ ಮಗಳು ಓದ್ತಾಳ, ಒಂದೊಳ್ಳೆ ಕೆಲಸ ತಗೋತಾಳ, ಅಕ್ಕಿ ಕಾಲ ಮೇಲೆ ಅಕ್ಕಿ ನಿಂತ್ಕೋತಾಳ, ಆಮೇಲೆ ಅಕ್ಕಿ ಮದುವೆ ಮಾಡಿದ್ರಾತು. ಹೀಗೆಲ್ಲ ಸಾವಿರಾರು ಕನಸು ಕಂಡಿದ್ದ ನಿಮ್ಮಪ್ಪ ನಿನ್ನ ಮೇಲೆ. ನೀನು ಅದು ಯಾವುದನ್ನು ಈಡೇರಿಸಲಿಲ್ಲ ಅಂದರೂ ನಡೀತಿತ್ತು. ಆದ್ರೆ ನೀನು ತಪ್ಪು ದಾರ್ಯಾಗ ಹೋದಿ ನೋಡವ. ಅದರಿಂದ ಒಂದು ಸ್ವಲ್ಪ ಹೊರಗೆ ಬರೋಕೆ ನಿಮ್ಮಪ್ಪಗೆ ಟೈಮ್ ಹಿಡಿತೈತಿ. ಒತ್ತಾಯ ಮಾಡೋಕ್ಕೆ ಹೋಗ್ಬೇಡ ಗೌರಿ. ನಿಮ್ಮಪ್ಪ ನಿನ್ನ ಮೇಲೆ ಜೀವನ ಇಟ್ಕೊಂಡಾನ. ಈ ಒಂದು ಸಲ ನೋವು ಮಾಡಿದೆ, ಮತ್ತೊಂದು ಸಲ ಅದ ನೋವು ಮಾಡೋಕ್ಕೆ ಹೋಗ್ಬೇಡವ. ಇಲ್ಲ ಅಮ್ಮ, ಒಂದು ಸಲ ತಪ್ಪು ಮಾಡಿದಕ್ಕೆ ಅಪ್ಪಗೆ ಎಷ್ಟು ನೋವಾಗೈತೆ ಅನ್ನೋದು ನನಗೆ ಗೊತ್ತಾಗುಂತೈತಿ. ಮತ್ತೆ ವಾಪಸ್ ಅಂತ ತಪ್ಪನ್ನು ನಾನು ಮಾಡೋಕ್ಕೆ ಹೋಗಂಗಿಲ್ಲ ಬಿ. ನೋಡಿ ಗೌರಿ, ನಿನ್ನನ್ನು ನಿಮ್ಮಪ್ಪ ಕ್ಷಮಿಸ್ಬೇಕು. ನನ್ನ ಮಗಳು ಅಂತ ಒಪ್ಕೋಬೇಕಂದ್ರೆ ನಿನಗೊಂದು ದಾರಿ ಐತಿ. ಏನು ಹೇಳ್ಬಿ ಅಮ್ಮ, ಅಪ್ಪ ನನ್ನನ್ನು ಕ್ಷಮಿಸ್ತಾನೆ, ಮತ್ತು ಮೊದಲಿನ ಥರನ ನನ್ನ ಜೊತೆ ಇರ್ತಾನಂತಂದ್ರೆ ನಾನು ಏನು ಮಾಡೋಕ್ಕೂ ರೆಡಿ ಅದೀನಿ. ಹೇಳ್ಬಿ. ನೋಡಿ ಗೌರಿ, ಮೊನ್ನೆ ನಿನ್ನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದಲ್ಲ ಹುಡುಗನ ಕಡೆಯಲ್ಲಾರ, ಅವರಿಗೆ ನೀನು ಇಷ್ಟ ಆಗಿದೆ, ಆ ಹುಡುಗಗೂ ನೀನು ಇಷ್ಟ ಆಗಿದೆ. ಅವ್ರು ಫೋನ್ ಹಚ್ಚಿದ್ರು, ನಮ್ಗೆ ಹಿಂಗೆ ಇಷ್ಟ ಆಗೈತಿ, ನಿಮ್ಮ ಹುಡುಗಿಗೆ ಹೆಂಗೆ ನಮ್ಮ ಹುಡುಗ ಇಷ್ಟ ಆಗಾನನು, ಇಷ್ಟ ಆಗಾನಂತ ಅಂದ್ರೆ ನಾವು ಮತ್ತು ಮುಂದೆ ಹೂ ಹಣ್ಣು ಇಡಕ್ಕೆ ಬರ್ತೀವಿ ಅಂತ ಫೋನ್ ಹಚ್ಚಿದ್ರು ಅವರು. ಅದಕ್ಕೆ ನಿಂದೊಂದು ಅಭಿಪ್ರಾಯ ಕೇಳೋಣ ಅಂತ ಬಂದ್ವಿ. ಯಮ್ಮ, ಆ ಹುಡುಗ ನಿಮ್ಗೆಲ್ರಿಗೂ ಇಷ್ಟ ಆಗಾನ? ಮಂತೆನ ನಿಮ್ಗೆ ಇಷ್ಟ ಆಗೈತಾ? ಅಪ್ಪಗೂ ಇಷ್ಟ ಆಗಾನ ಹುಡುಗ? ಹ್ಞೂನವ್ವ, ಹುಡುಗನ ಮನೆ ಕಡೆಯಲ್ಲವ್ರು ಎಲ್ಲರೂ ಭಾಳ ಒಳ್ಳೆಯವ್ರದಾರ. ನಮಗಂತೂ ಭಾಳ ಇಷ್ಟ ಆಯ್ತು. ನಿಮ್ಮ ಅಪ್ಪಗಂತೂ ಭಾಳ ಇಷ್ಟ ಆಗೈತೆ ನೋಡವ್ವ. ಇವಾಗ ನಿನ್ನ ಮೇಲೆ ನಿಂತೈತಿ. ಹೆಂಗೆ ಈ ಹುಡುಗ ನಿನಗೆ ಇಷ್ಟ ಆಗಾನ ಅಂದ್ರೆ ಹ್ಞೂ ಅನ್ನ, ಇಲ್ಲ ಅಂದ್ರೆ ಮತ್ತೆ ಮುಂದುವರ್ಯಾಕೆ ಬರ್ತೈತಿ. ಇವನಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಸಂಬಂಧ ಬಂದ ಬರ್ತೈತಿ. ಆದರೆ ಹುಡುಗನ ತಂದೆ ತಾಯಿ ಮಾತ್ರ ಭಾರಿ ಒಳ್ಳೆಯವ್ರದಾರವ. ಮುಂದೆ ಹುಡುಕಿದ್ರು ಈ ಥರ ಸಂಬಂಧ ಸಿಗೋದು ಅನುಮಾನ. ಆದರೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತಂದ ಹೇಳು. ಒತ್ತಾಯದ ಮೇಲೆ ಒಪ್ಕೊಳಕ್ಕೆ ಹೋಗ್ಬೇಡ. ಮುಂದೆ ಮತ್ತೆ ಬೇರೆ ಗಂಡನ ನೋಡಿದ್ರೆ ಆತು. ಯಮ್ಮ, ಅಪ್ಪಗೆ ಆ ಹುಡುಗ ಇಷ್ಟ ಆಗಾನಂದ್ರೆ ಅಪ್ಪಗೆ ಖುಷಿ ಆಗುತ್ತಂದ್ರೆ ನನಗೆ ಈ ಮದುವೆ ಒಪ್ಪಿಗೆ ಐತಿ. ನನಗೂ ಆ ಹುಡುಗ ಇಷ್ಟ ಆಗಾನ. ಮುಂದೆ ಏನು ಮಾಡಬೇಕು ಅದನ್ನು ನೀವೇ ಮಾಡಿರಿ. ಅತ್ಯಾರ, ಇದು ಜೀವನದ ಪ್ರಶ್ನೆ ಐತಿ. ಆ ಹುಡುಗ ನನಗೆ ಇಷ್ಟ ಆಗ ನನ್ನ ಮಾತ್ರಕ್ಕೆ ಹ್ಞೂ ಅಂತ ಒಪ್ಕೊಳೋದು ಅವಶ್ಯಕತೆ ಇಲ್ಲ. ಆಕೆಗೆ ಇಷ್ಟ ಆದ್ರಷ್ಟೇ ಒಪ್ಪು ಅಂತ ಹೇಳ್ರಿ. ಇಲ್ಲಾಂದ್ರೆ ಮತ್ತೆ ಮುಂದುವರ್ಯಾಕೆ ಬರ್ತೈತಿ. ಈಗ ಆಗಿರೋ ತಪ್ಪು ಮತ್ತೆ ಮುಂದೆ ಆಗೋದು ಬೇಡ. ಇಲ್ಲ ಬೇಯಮ್ಮ, ನನಗೆ ಆ ಹುಡುಗ ಇಷ್ಟ ಆಗಾನ. ನಮ್ಮಪ್ಪ ನನ್ನ ಜೀವನದ ಬಗ್ಗೆ ಏನೋ ಒಂದು ನಿರ್ಧಾರ ತೊಗೊಳಕ್ಕೆ ಕುಂತ ನನ್ನ ಮೇಲೆ ಅದ್ರ ಬಗ್ಗೆ 1000 ಸಲ ಯೋಚನೆ ಮಾಡಿರ್ತಾನೆ. ನನ್ನ ಜೀವನದಾಗ ಚಲೋ ಆಗಲಿ, ನನ್ನ ಜೀವನ ಚೆನ್ನಾಗಿರಲಿ ಅಂತನ ನಮ್ಮಪ್ಪ ಇಷ್ಟೆಲ್ಲ ಮಾಡಕ್ಕೆ ಕುಂತಾನ ಅನ್ನೋದು ನಂಗೆ ಅರ್ಥ ಆಗೈತಿ. ನಮ್ಮಪ್ಪ ತೊಗೊಂಡಿರೋ ನಿರ್ಧಾರ ಸರಿ ಇರ್ತೈತೆ ಅಂತ ನಂಗೆ ನಂಬಿಕೆ ಐತಿ. ನನಗೆ ಈ ಮದುವೆ ಒಪ್ಪಿಗೆ ಐತಿ ಅಮ್ಮ. ಯಮ್ಮ, ನನಗೆ ಈ ಮದುವೆ ಒಪ್ಪಿಗೆ ಐತಿ. ಮುಂದೆ ಏನು ಮಾಡಬೇಕು ನೋಡ್ರಿ, ಅದನ್ನು ನೀವೇ ಮಾಡಿರಿ. ಅಪ್ಪನ ಖುಷಿಗೋಸ್ಕರ ಈ ಮದುವೆ ಆಗ್ತೀನಿ. ಆದ್ರೆ ಅಕ್ಕುಲನ್ನು ಮರೆಯೋಕ್ಕಾಗ್ತಾಯಿಲ್ಲ. ಆದರೂ ಮರಿತೀನಿ. ಯಾಕಂದ್ರೆ ಇವಾಗ ನನಗೆ ನಮ್ಮಪ್ಪನ ಖುಷಿ ಮುಖ್ಯ. ನಮ್ಮಪ್ಪನ ಅವನ್ನ ಎದುರು ಹಾಕ್ಕೊಂಡು ಎಲ್ಲೋ ಹೋಗಿ ಜೀವನ ನಡೆಸೋದಕ್ಕಿಂತ ಅಪ್ಪ ಒಪ್ಕೊಂಡಿರೋ ಹುಡುಗನ ಮದುವೆ ಆಗಿ ಅಪ್ಪನಿಗೆ ಗೌರವ ತರೋದು ಮುಖ್ಯ. ನಮ್ಮಪ್ಪನ ಜೀವನನ ನಾನು ಹಾಳು ಮಾಡೋಂಗಿಲ್ಲ. ಇಷ್ಟು ದಿನ ನಮ್ಮಪ್ಪ ನನ್ನನ್ನು ಎಷ್ಟು ಚಂದ ಸಾಕಾನ. ಈಗ ಯಾವುದೋ ಒಂದು ತಪ್ಪು ನಿರ್ಧಾರ ತೊಗೊಂಡು ನಾನು ಜೀವನದಾಗ ತಪ್ಪು ಮಾಡಿ ನಮ್ಮಪ್ಪ ತಲೆ ತಗ್ಸಂಗೆ ಮಾಡೋಂಗಿಲ್ಲ ನಾನು. ಸಾರಿ ಅಕ್ಕುಲ್, ನಿನಗೆ ನಿನ್ನ ಜೊತೆ ಜೀವನ ನಡ್ಸೋಕೆ ನನಗೆ ಪುಣ್ಯ ಇಲ್ಲ ಅಂತ ಅನ್ಕೋತೀನಿ. ನೀನು ಒಳ್ಳೆ ಹುಡುಗನ, ಆದರೆ ಏನು ಮಾಡೋದು, ನೀನು ನಿಮ್ಮ ಮನೆಯಾಗ ಒಪ್ಪಿಸಿ ಕರ್ಕೊಂಬ ಅಂದ್ರೆ ನಿನ್ನ ಕೈಯಲ್ಲಾಗಲ್ಲ. ನಮ್ಮ ಮನೆಯವರನ್ನು ಬಿಟ್ಟು ಬರೋಕೆ ನನ್ನ ಕೈಯಲ್ಲಾಗಲ್ಲ. ಅದಕ್ಕೆ ಈ ಪ್ರೀತಿನ ಇಲ್ಲಿಗೆ ಬಿಟ್ಬಿಡೋಣ. ಆಲ್ರೆಡಿ ಬಿಟ್ಟೀನಿ. ಇನ್ಮೇಲೆ ಏನಿದ್ರು ಅಪ್ಪ ಹೆಂಗಂತಾನ ಅದನ್ನು ಕೇಳ್ಕೊತ ಹೋಗ್ತೀನಿ ಅಷ್ಟೆ.
ಈಗ ಸದ್ಯಕ್ಕೆ ನಂಗೆ ನಮ್ಮಪ್ಪನ ಖುಷಿ ಅಷ್ಟೇ ಮುಖ್ಯ. ನಮ್ಮಪ್ಪ ನನ್ನ ಜೊತೆ ಮತ್ತು ಮೊದಲಿನಂಗೆ ಮಾತಾಡ್ಕೊತ ನಕ್ಕೊತ ಇದ್ರೆ ಅಷ್ಟೇ ಸಾಕು ನನಗೆ, ಮತ್ತೇನೇ ಬೇಡ.